मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ರಾತ್ರಿಯ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಬಹಳ ಸುದೀರ್ಘವಾಗಿರುತ್ತೆ ಮತ್ತು ಭಾಗಗಳಾಗಿ ನಿಮ್ಗೆ ಮತ್ತೆ ಹಾಕ್ತೀವಿ. ಇದು ಮುಖ್ಯವಾಗಿ ಇವತ್ತಿನ ಪ್ರಮುಖ ವಿಷಯಗಳ ಚರ್ಚೆ ನಿಮ್ಗೆ. ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಮುಂದೆ ಇಡ್ತಾ ಇರ್ತಕ್ಕಂಥ ವಿಷಯ ಏನಂತಂದ್ರೆ ಆಪರೇಷನ್ ಸಿಂಧೂರವನ್ನ ನರೇಂದ್ರ ಮೋದಿ ಒಬ್ಬ ಸೇಲ್ಸ್ಮನ್ಗಿಂತ ಕಡೆಯಾಗಿ, ಆಪರೇಷನ್ ಸಿಂಧೂರ ಸೇಲ್ಸ್ಮನ್ಗಿಂತ ಕಡೆಯಾಗಿ ಇವತ್ತು ಗಾಂಧಿನಗರದಲ್ಲಿ, ಗುಜರಾತ್ನ ಗಾಂಧಿನಗರದಲ್ಲಿ ಪ್ರಚಾರ ಮಾಡಬೇಕು. ಮತ್ತು ಅವ್ರಿಗೊಂದು ಚಾಳಿ ಇದೆ ನರೇಂದ್ರ ಮೋದಿ ಅವರು. ಯಾವಾಗಲೂ ಪಾಸ್ಟ್ ಟೆನ್ಸ್ ಜಿಬಿ ಅವರು ತಮ್ಮ ತಪ್ಪುಗಳೆಲ್ಲವನ್ನು ಕೂಡ ಈ ದೇಶದ ಎಲ್ಲ ಹಿಂದಿನ ಪ್ರಧಾನಿಗಳ ಮೇಲೆ ಹಾಕ್ತಾರೆ. ಇವರ ಪಕ್ಷದ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಪ್ರಧಾನಿಯಾಗಿದ್ರು. ಅವರು ಕೂಡ ಪಾಕಿಸ್ತಾನವನ್ನು ಹೇಗೆ ಹ್ಯಾಂಡಲ್ ಮಾಡೋದನ್ನು ಕೂಡ ಇಲ್ಲಿ ನಾವು ಮುಖ್ಯ ಗಮನಿಸಬೇಕು. ಆದ್ರೆ ಅದ್ಯಾವುದನ್ನು ನರೇಂದ್ರ ಮೋದಿ ಗಮನಿಸದೆ ತಮಗೆ ಇಷ್ಟ ಬಂದ ಹಾಗೆ ಹೇಳಿಕೆ ಕೊಡ್ತಾರೆ. ಬಹಳ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು, ನರೇಂದ್ರ ಮೋದಿ ಇವತ್ತು ಎಂಥದ್ದು ಗಾಂಧಿನಗರದಲ್ಲಿ ಏನ್ ಗಾಂಧಿನಗರದಲ್ಲಿ ಮಾತನಾಡಿದ ಬಹಳ ಅವರು ತಮ್ಮೆಲ್ಲಾ ತಪ್ಪುಗಳನ್ನ ನೆಹರು ಅವರ ಮೇಲೆ ಎತ್ತಾಕ್ತಾರೆ. ಇದೊಂದೇ ಬರೋದವ್ರಿಗೆ 1947ರಲ್ಲಿ ನಾವು ಆಗ ಏನು ಕಾಶ್ಮೀರಕ್ಕೆ ಬಂದಂತಹ ಟೆರರಿಸ್ಟ್ಗಳನ್ನ ಹೊಡೆದಾಕಿದ್ರೆ ನಾವು ಇವತ್ತು ನಮ್ಗೆ ಈ ಕೆಲಸ ಬರ್ತಿರ್ಲಿಲ್ಲ, ಇವತ್ತು ಈ ಪಹಲ್ಗಾಮ್ ಭಯೋತ್ಪಾದನೆ ಆಗ್ತಿರ್ಲಿಲ್ಲ. ಹಂಗಂತ ಹೇಳಿದ್ ಮೋದಿ ಹೇಳಿದ ತಕ್ಷಣನೇ ಇವತ್ತು ಇಡೀ ಟ್ರೋಲ್ ಆರ್ಮಿ ಅದನ್ನೇ ಹೇಳ್ತಾ ಇದೆ. 1947ರಲ್ಲಿ ಹಿಂಗ್ ಮಾಡಿದ್ರೆ ಅನ್ನೋದನ್ನೇ ಹೇಳ್ತಾ ಇದೆ. ನಾನೇನ್ ಮಾಡ್ದೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ನಾನೇನ್ ಮಾಡ್ದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ನಾನೇನ್ ಮಾಡ್ದೆ ಅಂತ ಹೇಳ್ದೆ ಇದ್ರ ಕಾರಣಕ್ಕೋಸ್ಕರನೇ ಇವತ್ತು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ. ನರೇಂದ್ರ ಮೋದಿ ಹೇಳ್ತಾರೆ, ಭಯೋತ್ಪಾದನೆ ಪಾಕ್ನ ಒಂದು ತಂತ್ರಗಾರಿಕೆ. ಸ್ವಾಮಿ ನರೇಂದ್ರ ಮೋದಿ ಅವರೇ, ನೀವು 11 ವರ್ಷದಿಂದ ಇಲ್ಲಿದ್ದೀರಾ. ಪುಲ್ವಾಮಾ ಅಟ್ಯಾಕ್ ಆಯ್ತು, ನೀವು ಎಷ್ಟು ಬಾರಿ ಪಾಕಿಸ್ತಾನಕ್ಕೆ ಹೋಗಿದ್ರಿ, ಎಷ್ಟು ಬಾರಿ ಪಾಕಿಸ್ತಾನದ ಜೊತೆ ಮಾತನಾಡಿದ್ರಿ. ನಿಮ್ ಎಲ್ಲಾ ಸ್ನೇಹಿತರು, ಡೊನಾಲ್ಡ್ ಟ್ರಂಪ್, ಆಮೇಲೆ ರಷ್ಯಾದ ವ್ಲಾಡಿಮಿರ್ ಪುಟಿನ್, ಜಿಂಗ್ಪಿಂಗ್ ಮತ್ತೆ ನೆತನ್ಯಾಹು, ಇವರೆಲ್ಲ ಕೂಡ ನಿಮ್ಮ ಸ್ನೇಹಿತರುಗಳು. ನಿಮ್ಮ ತಪ್ಪುಕೋತಾರೆ. ಇವರೆಲ್ಲವೂ ನೀವು ಏನೇ ಹೇಳಿದ್ರಿ, ಇದುವರೆಗೂ ಏನ್ ಮಾಡಿದ್ರಿ? ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ, ಭಯೋತ್ಪಾದನೆ ಅವರು ಮಾಡ್ತಾರೆ, ಭಯೋತ್ಪಾದಕರನ್ನ ಸಾಕ್ತಾರೆ ಅಂತ. ಇದು ಇವತ್ತು ಗೊತ್ತಾಗಿದ್ಯಾ? ಇವತ್ತು ನಿಮ್ಮ ಸ್ನೇಹಿತ, ನಿಮ್ಮ ಛೋಟಾಬಾಯಿ ಅವ್ರು ಹೇಳಿದಾರೆ ಇವತ್ತು ಏನಂತ, ಒಂದು ಚಿಟಿಕೆ ಭಾರತದ ಸಿಂಧೂರ ಇಡೀ ಜಗತ್ತಿಗೆ ತನ್ನ ಮಹತ್ವವನ್ನ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲಿ? ಮುಂಬೈನಲ್ಲಿ ಅವರು ಮಾತನಾಡ್ತಾ ಹೇಳ್ತಾರೆ. ಏನೋ ಮುಂಬೈನ ಬುಲೇಶ್ವರ ದೇವಾಲಯದಲ್ಲಿ ಇವರು 150ನೇ ವಾರ್ಷಿಕೋತ್ಸವ ಹೇಳ್ತಾರೆ. ನಮ್ಮ ತಾಯಂದಿರ ಸಹೋದರರ ಮಗಳಿಗೆ ಸಿಂಧೂರ ಎಷ್ಟು ಮುಖ್ಯವಾಗಿದೆ ಅಂತ ತಿಳಿದಿದೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಸಿಂಧೂರ ಉಳಿಸ್ಕೋಬೇಕು ಅಂದ್ರೆ ನೀವು ಬಿಜೆಪಿ ಓಟ್ ಹಾಕ್ಬೇಕು. ಬಿಜೆಪಿಗೆ ಓಟ್ ಹಾಕಿದ್ರೆ ಏನಾಗುತ್ತೆ? ನಿಮ್ಮ ಮಹಿಳೆಯರ ಸಿಂಧೂರ ಉಳಿತದ? ನಿಮ್ಮ ಮಧ್ಯಪ್ರದೇಶದ MP ಏನ್ ಹೇಳ್ತಾರೆ? ಮಹಿಳೆಯರು ಪುಕ್ಕಳರು, ದರ್ಪೋಕ್ಗಳವರು, ಟೆರರಿಸ್ಟ್ಗಳು ದಾಳಿ ಮಾಡ್ಬೇಕಾದ್ರೆ, ಗುಂಡೊಡಿಬೇಕಾದ್ರೆ ಮಹಿಳೆಯರು ಏನ್ ಮಾಡ್ತಾ ಇದ್ರು? ಎದೆ ಕೊಡ್ಬೇಕಾಗಿತ್ತು. ಯಾರಿಗೆ? ಎದೆ ಕೊಟ್ಟು ಟೆರರಿಸ್ಟ್ಗಳನ್ನ ಎದುರಿಸ್ಬೇಕಾಗಿತ್ತು. 26 ಜನ ಹುತಾತ್ಮರು, ನಾವಾರು ಕರೆಯೋಣ ಹುತಾತ್ಮರು ಅಂತ ಹೇಳಿ. ಈ ಹುತಾತ್ಮರ ಪತ್ನಿಯರು ಟೆರರಿಸ್ಟ್ಗಳಿಗೆ ಎದೆ ಕೊಟ್ಟು ನಿಂತ್ಕೋಬೇಕಾಗಿತ್ತು. ಪತ್ನಿಯರು, ಇವರು ಡರ್ಪೋಕ್ಗಳು, ಇವರು ಹೇತ್ಲಾಂಡಿಗಳು,
ಬಯಸ್ತರು ಇವರು ಕಾಪಾಡಬೇಕಾಗಿತ್ತು, ತಮ್ಮ ಪತಿಯರನ್ನ ಕಾಪಾಡಬೇಕಾಗಿತ್ತು. ನಾನು ನಿನ್ನೆನೆ ಹೇಳಿದ್ದೀನಿ ಇದನ್ನ. ಇದೊಂದು ಸತಿ ಸಹಗಮನ ಪದ್ಧತಿ ಹಿಂದೆ ಇತ್ತು, ಶತಮಾನಗಳ ಹಿಂದೆ ನಮ್ಮ ದೇಶದಲ್ಲಿ ಇತ್ತು ಸತಿ ಸಹಗಮನ ಪದ್ಧತಿ ಅಂತೇಳಿ. ಅಂದ್ರೆ ಗಂಡ ಸತ್ರೆ ಹೆಂಡತಿ ಕೂಡ ಸಾಯ್ಬೇಕು, ವಿಧವಾ ವಿವಾಹ ಆಗ್ಬಾರ್ದು. ಇವೆಲ್ಲ ಕೂಡ ನಮ್ಮನ್ನ ಶತಮಾನಗಳ ಹಿಂದೆ ಕರ್ಕೊಂಡು ಹೋಗ್ತಾ ಇದೆ. ಎಸ್, ವಿ ಆರ್ ರೆಡಿ ಟ್ರಾವೆಲ್ ಬ್ಯಾಕ್. ಯಾವಾಗಲೂ ನರೇಂದ್ರ ಮೋದಿ ಅವರು ಹಿಂದ್ಲದ್ದೇ ಮಾತಾಡ್ತಾರೆ, RSS ಹಿಂದ್ಲದ್ದೇ ಮಾತನಾಡುತ್ತೆ, ಮತ್ತು ಎಲ್ಲವನ್ನು ಹಿಂದಕ್ಕೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾರೆ. ಟೈಮ್ ಮೆಷಿನ್ ಇರುವುದು, ಟೈಮ್ ಮೆಷಿನ್ 1947, 1990, 71, 1995 ಹೀಗೆ ಇಷ್ಟೇ ಮಾತಾಡ್ತಾ ಇರ್ತಾರೆ. 1985, 2013, 14 ಬರೋ ಇಲ್ಲ, ಮುಂದೆ 2014 to 25 ಮಾತಾಡೋಲ್ಲ. ನೋ ಕ್ವಶನ್, ನೋ ಪ್ರಶ್ನೆ ಕೇಳಲೇಬೇಡಿ ನೀವು ನಮ್ಗೆ. ಇದನ್ನ ಏನಿದ್ರು ನೀವು ನೆಹರು ಕೇಳ್ಕೊಳ್ಳಿ, ಇಂದಿರಾ ಗಾಂಧಿ ಕೇಳ್ಕೊಳ್ಳಿ, ಇವ್ರನ್ನ ಮಾತ್ರ ನಮ್ಮನ್ನ ಪ್ರಶ್ನೆ ಕೇಳ್ಬೇಡಿ ನೀವು. ಎಲ್ಲ ಅವ್ರು ಮಾಡಿದ ತಪ್ಪು, ನಾವೇನು ಮಾಡಿಲ್ಲ. ನೀವೇನ್ ಮಾಡ್ತಾ ಇದೀರಾ? ನಾವೇನು ಮಾಡ್ತಾ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದೀವಿ. ಟ್ಯಾಕ್ಸ್ 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 ವಸೂಲಿ 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 ವಸೂಲಿ, ಎಕ್ಸ್ಟ್ರಾಕ್ಷನ್ ಎಕ್ಸ್ಟ್ರಾಕ್ಷನ್ ಎಕ್ಸ್ಟ್ರಾಕ್ಷನ್. ಇದೊಂದೇ ನಮ್ಗೆ ಗೊತ್ತಿರೋ, ನಮ್ಮನ್ನೇನು ಕೇಳ್ಬೇಡಿ. ದೇಶದಲ್ಲಿ ಹೀಗೆ ಆಗ್ತಾ ಇದೆ, ನೆಹರು ಕೇಳಿ. ದೇಶದಲ್ಲಿ ಹೀಗೆ ಆಗ್ತಾ ಇದೆ, ಇಂದಿರಾ ಗಾಂಧಿ ಕೇಳಿ. ದೇಶದಲ್ಲಿ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ರಾಜೀವ್ ಗಾಂಧಿ ಕೇಳಿ. ಸೊ ಇದು ಬಿಜೆಪಿಯವರ ಮಂತ್ರ, ಅದರಲ್ಲೂ ನರೇಂದ್ರ ಮೋದಿಯವರ ಮಂತ್ರ, ಮತ್ತು ಇವರ ಛೋಟಾಬಾಯಿ ಮೋಟಾಬಾಯಿ ಅಮಿತ್ ಶಾ ಅವರ ಮಂತ್ರ. ನಮ್ಮನ್ನೇನು ಕೇಳ್ಬಿಡಿ, ಅವ್ರನ್ನ ಮಾತ್ರ ಕೇಳಿ. ಇಲ್ಲಿ ಹೇಳ್ತಾರವ್ರು, ಮೋದಿ ಮಾತನಾಡ್ತಾ ಗಾಂಧಿನಗರದಲ್ಲಿ ಮಾತಾಡ್ತಾ ಹೇಳ್ತಾರೆ, ಪಾಕಿಸ್ತಾನ ಮೇ 6ನೇ ತಾರೀಕು ಭಾರತೀಯ ಸೇನೆ ನಡೆಸಿದ ದಾಳಿಯಲ್ಲಿ ಸತ್ತವರಿಗೆ ಸರ್ಕಾರಿ ಗೌರವ ಕೊಡಲಾಗಿದೆ. ಹೌದು, ಕೊಟ್ಟಿದ್ದಾರೆ. ಏನೀಗ ನೀವೇನ್ ಮಾಡಕ್ಕಾಗ್ತದೆ ಅವ್ರಿಗೆ? ನೀವು ಅವ್ರನ್ನ ಏನ್ ಮಾಡಿ ಮಟ್ಟ ಹಾಕಿರೋ ನೀವು ಅವ್ರನ್ನ? ನಿಮ್ಗೆ ಎಲ್ಲ ಅವಕಾಶ ಕೊಟ್ಟಿದ್ದಲ್ಲ ನೀವು. ನಿಮ್ಗೆ ಎಲ್ಲ ವಿರೋಧ ಪಕ್ಷಗಳು ನಿಮ್ ಪರವಾಗಿ ನಿಂತ್ಕೊಂಡ್ರು, ಇಡೀ ದೇಶದ ಜನ ನಿಮ್ ಪರವಾಗಿ ನಿಂತ್ಕೊಂಡ್ರು. ಮೋದಿ ಅವರೇ ಏನ್ ಮಾಡ್ತೀರೋ ಮಾಡಿ ನೋಡೋಣ, ಮಾಡಿ. ನೀವೇನ್ ಮಾಡಿದ್ರಿ? ಎಲ್ಲಾ ಶಕ್ತಿಯನ್ನ ಆರ್ಮಿ ಕೊಟ್ರಿ. ಆರ್ಮಿ ಈಸ್ ಫುಲ್ ಫ್ರೀ ಅಂತಂದ್ರಿ. ಆರ್ಮಿ ಫ್ರೀ ಆಯ್ತು. ಆರ್ಮಿ ಫ್ರೀ ಆದಾಗ ನೀವೇನ್ ಮಾಡಿದ್ರಿ? ನೀವು ಬಂದು ಪ್ರಚಾರ ಸಭೆಯಲ್ಲಿ ಭಾಗವಹಿಸ್ತಾ ಇದ್ರಿ, ಎಲ್ಲ ಪ್ರಚಾರ ಸಭೆಗಳು ಮಾತನಾಡ್ತಾ ಇದ್ರಿ. ಅಲ್ಲಿ ಆರ್ಮಿ ಹೋಯ್ತು, ಪ್ಲಾನ್ ಮಾಡ್ತು, ಅಟ್ಯಾಕ್ ಮಾಡ್ತು, 9 ಸ್ಥಾನಗಳನ್ನು ಹೊಡಿತು. ಆಯ್ತು. ಇನ್ನೇನು 2 ದಿನ ನಾವು ಪಾಕಿಸ್ತಾನವನ್ನೇ BOK ಅನ್ನು ಕಬ್ಜಾ ಮಾಡ್ತೀವಿ, ಅದನ್ನ ಕಬ್ಜಾ ಮಾಡ್ತೀವಿ ಅಂತ ಗೋಧಿ ಮೀಡಿಯಾಗಳು ಹೇಳ್ತಾ ಇದ್ದಾರೆ. ಈ ಹೇಳುವಂತ ಸಂದರ್ಭದಲ್ಲಿ, ಇವೆಲ್ಲವನ್ನು ಹೇಳುವಂತ ಸಂದರ್ಭದಲ್ಲಿ ಮುಖ್ಯವಾಗಿ ಏನಾಗ್ಬೇಕಾಗಿತ್ತು? ನಿಮ್ ಪಾತ್ರ ಏನಾಗಿತ್ತು ಅಲ್ಲಿ? ನೀವ್ ಹೇಳ್ತೀರಾ, ಅವರು ಒದಿಸಿದ್ರು, ಶವಪೆಟ್ಟಿಗೆ ಪಾಕ್ ಧ್ವಜ ಹೊದಿಸಿದ್ರು, ಟೆರರಿಸ್ಟ್ಗಳ ಅದಕ್ಕೆ ಅವ್ರು ಗೌರವ ಸಲ್ಲಿಸಿದ್ರು. ಎಸ್, ಇದೇನು ಹೊಸ ವಿಷಯನ ಇದು? ಪಹಲ್ಗಾಮ್ ದಾಳಿ ಬಗ್ಗೆ ಪುಲ್ವಾಮಾ ದಾಳಿಯಲ್ಲಿ 300 kg RDX ನ ಭಾರತಕ್ಕೆ ತಂದು 300 kg RDX ನ ಹೊತ್ಕೊಂಡು ತಿರುಗಿ ಅದನ್ನ ಒಳ್ಳೆ ಮಾರಮ್ಮನ್ನ ಕರ್ಗ ಹೊತ್ಕೊಂಡು ತಿರುಗಿದ್ರು. ಆಗೇನ್ ಮಾಡ್ತಾ ಇತ್ತು ನಿಮ್ ಸೇನೆ? ಆಗೇನ್ ಮಾಡ್ತಾ ಇತ್ತು ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್? 300 kg RDX ಬಾಂಬನ್ನ ಹೊತ್ಕೊಂಡು ತಿರ್ಗಬೇಕಾದ್ರೆ ಆ 300 kg RDX ಬಾಂಬ್ಗೆ ಬಲಿಯಾಗಿದ್ದು 42ಕ್ಕೂ ಹೆಚ್ಚು ಸೈನಿಕರು, ವೀರ ಯೋಧರು ಹುತಾತ್ಮರಾದರು. ಆ ಮಹಿಳೆಯರು ಹುತಾತ್ಮರಾದ್ರಲ್ಲ, ಆ ಸೈನಿಕರ ಮಹಿಳೆಯರಿಗೆ ಸಿಂಧೂರ ಇರ್ಲಿಲ್ವಾ? ನೀವು ಛೋಟಾಬಾಯಿ ಮೋಟಾಬಾಯಿ ಹೇಳ್ತಾರಲ್ಲ, ಚಿಟಿಕೆ ಸಿಂಧೂರ ಅಂತ ಹೇಳಿ. ಈಗ ಮಾತ್ರ ಆಪರೇಷನ್ ಸಿಂಧೂರದ 26 ಸಾವುಗಳಿಗೆ ಮಾತ್ರ ಸಿಂಧೂರದ ಬೆಲೆ. 42 ಜನ ಸೈನಿಕರ ಪುಲ್ವಾಮಾ ದಾಳಿಯಲ್ಲಿ ಬಲಿಯಾದವರಿಗೆ ಸಿಂಧೂರ ಇರ್ಲಿಲ್ವಾ? ಅವಾಗ ಯಾಕೆ ಈ ಸಿಂಧೂರದ ಈ ರೀತಿಯ ಏನು ನೀವು ಮಾಡ್ತಾ ಇದ್ರಲ್ಲ ಇವತ್ತು? ಡ್ರಾಮಾ ಬಾಜಿ, ಏನು ಮೆರವಣಿಗೆಗಳು, ಘೋಷಣೆಗಳು. ನನ್ನ ದೇಹದ ರಕ್ತ ಹರಿತಾ ಇಲ್ಲ, ಸಿಂಧೂರ ಹರಿತಾ ಇದೆ ಅಂತ ಹೇಳ್ತೀರಾ. ಮತ್ತು ಪಾಕಿಸ್ತಾನದಲ್ಲಿ ಅವರಿಗೆ ಟೆರರಿಸ್ಟ್ಗಳನ್ನ ಸಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಮತ್ತು ಪಾಕಿಸ್ತಾನ ಟೆರರಿಸಂನ ಸಾಕ್ತಾ ಇದೆ, ಟೆರರಿಸ್ಟ್ಗಳನ್ನ ಸಾಕ್ತಾ ಇದೆ ಅಂತ ಹೇಳೋದಕ್ಕೆ ಇಡೀ ಎಲ್ಲ ವಿದೇಶಗಳಿಗೆ ಕಳಿಸಿದಿರ. ಯಾರನ್ನ? ವಿರೋಧ ಪಕ್ಷಗಳ ಬುದ್ಧಿವಂತರನ್ನ ಆಯ್ಕೆ ಮಾಡಿ ಕಳಿಸಿದಿರ. ನಿಮ್ಮ ಪಕ್ಷದವರೇ, ನಿಮ್ಮ ಪಕ್ಷದ ನಾಯಕರು ನೀವು ಯಾಕೆ ಕಳ್ಸಕ್ಕಾಗಿಲ್ಲ? ನಿಮ್ಮ ಪಕ್ಷದ ಎಲ್ಲ ಮಾತಾಡ್ತಾರಲ್ಲ ಅವರು, ನಿಶಿಕಾಂತ್ ದುಬೆ ಅವ್ರ ಬಾಯಿ ಮಣ್ಣಾಕ ಅವರು ಎಂತೆಂತ ಮಾತುಗಳನ್ನ ಹೇಳ್ತಾರೆ. ಅವರೆಲ್ಲರೂ ಬರೀ ಮಾತಾಡದೆ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ನೆಹರು ಅಷ್ಟನ್ನ ಮಾತ್ರ ಮಾತಾಡ್ತಾರೆ. ಇನ್ನು ಬಿಟ್ರೆ ಬೇರೆ ಈಗ ಮಾತಾಡಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ
ಈ ದೇಶದ ಧರ್ಮ ಇದ್ರಲ್ಲೇ ಕಾರಣ ಅಂತ ಹೇಳ್ತಾರೆ. ಸೊ ಅವ್ರನ್ನ ನೀವು ಕಳಿಸಿ ಬೇರೆ ಏನ್ ಮಾಡಕ್ ಸಾಧ್ಯ? ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದಾಗಲೆಲ್ಲ ಭಾರತೀಯ ಸೇನೆ ಹಿಮ್ಮೆಟ್ಟಿಸಿದೆ ಎಂಬುದನ್ನು ನೆರೆಯ ರಾಷ್ಟ್ರ ಮರೆಯದು. ನಾವು ಅವರನ್ನ ಹಿಮ್ಮೆಟ್ಟಿಸಿದೀವಿ. ಅವ್ರನ್ನ ಇದೇ ಕಾರಣಕ್ಕೆ ಪಾಕ್ ನೇರವಾಗಿ ಯುದ್ಧ ನಡೆಸಲ್ಲ, ಅಡ್ಡದಾರಿಯ ಮೂಲಕ ಯುದ್ಧವನ್ನ ಮಾಡುತ್ತೆ. ಅಡ್ಡದಾರಿ ಯುದ್ಧ ಮಾಡಲಿಕ್ಕೆ ನಮ್ಮನ್ನ ಸೋಲಿಸೋ ಪ್ರಯತ್ನ ಮಾಡುತ್ತೆ ಅಂತ ಹೇಳ್ತಾರೆ. ಈ ದೇಹ ಅಡ್ಡದಾರಿ ಮೂಲಕ ಮಾಡುತ್ತೆ ಅಂತ ಗೊತ್ತಿದ್ರು, ನೇರವಾಗಿ ಅಂತ ಗೊತ್ತಿದ್ರು ನೀವು ಹೇಳ್ತಾ ಇದೀರ ಅಡ್ಡದಾರಿ ಮೂಲಕ ಬರ್ತೀವಿ. ದೇಹ ಎಷ್ಟೇ ಗಟ್ಟಿ ಮುಟ್ಟಾಗ್ಲಿ ಸಣ್ಣ ಮುಳ್ಳು ಕೂಡ ನಮ್ಮನ್ನು ನೋವುಂಟು ಮಾಡುತ್ತೆ. ಹೀಗಾಗಿ ನಾವು ಮುಳ್ಳನ್ನೇ ತೆಗೆಯೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಆ ಮುಳ್ಳನ್ನು ತೆಗಿಯಕ್ಕೆ ಹೇಗ್ ತೆಗಿತೀರಾ? ಸೀಸ್ ಫೈರ್ ಮಾಡಾಯ್ತಲ್ಲ ನೀವು. ಸೀಸ್ ಫೈರ್ ಅಕಾರ್ಡಿಂಗ್ ಟು ಆನ್ ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಗ್ರೇಟ್ ಮಗ ಡೊನಾಲ್ಡ್ ಟ್ರಂಪ್, ಇವರ್ ಡಿಯರ್ ಫ್ರೆಂಡ್, ಅವ್ರು ಹೇಳ್ದಂಗೆ ನೀವು ತಕ್ಷಣ ನಿಲ್ಲಿಸ್ಬಿಡ್ರಿ. ಅದ್ಯಾಕೆ ನಿಮ್ಗೆ ಅವ್ರು ಕಂಡ್ರೆ ಅಷ್ಟೊಂದು ಭಯ? ದೇಶ ವಿಭಜನೆಯಾದ ಬಳಿಕ ಮೊದಲ ದಿನ ರಾತ್ರಿಯಂದೇ ಕಾಶ್ಮೀರದ ಮೇಲೆ ಮುಜಾಹಿದೀನ್ ದಾಳಿ ನಡೆಸಿತ್ತು. ಅದರ ಹಿಂದೆ ಪಾಕಿಸ್ತಾನ ಕಾಶ್ಮೀರದ ಒಂದು ಭಾಗವನ್ನು ಆಕ್ರಮಿಸಿಕೊಂಡಿತು. ಒಂದು ವೇಳೆ ಅಂದೇ ಮುಜಾಹಿದನ್ನ ಇಲ್ಲವಾಗಿಸಿದ್ರೆ, ಸರ್ದಾರ್ ಪಟೇಲ್ ಅವರ ಸಲಹೆಯನ್ನ ಪರಿಗಣಿಸಿದ್ರೆ ಕಳೆದ 75 ವರ್ಷದಲ್ಲಿ ನಾವು ನೋಡಿದ ಸರಣಿ ಭಯೋತ್ಪಾದಕ ದಾಳಿಗಳು ನಡೆಯುತ್ತಲೇ ಇರಲಿಲ್ಲ ಅಂತ ಹೇಳ್ತಾರೆ ಪ್ರಧಾನಿ. ಹೌದು, ನಡೀತಾನೆ ಇರಲಿಲ್ಲ ಅಂತಲೇ ಅನ್ಕೊಳ್ಳೋಣ. ಅವತ್ತು ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದಿತ್ತು. ಈಗ ತಾನೇ ರಾಷ್ಟ್ರನ ಕಲ್ಪನೆ ಇರಲಿಲ್ಲ. ಆಗ ಸದ್ಯದಲ್ಲಿ 100 ವರ್ಷಗಳ ಹೋರಾಟದ ನಂತರ ಒಂದು ಶಾಂತಿ ಬೇಕಾಗಿತ್ತು. ಶಾಂತಿಗೋಸ್ಕರ ಕೆಲವು ದಿನ ಸುಮ್ಮನೆ ಇರ್ಬೇಕಾಗಿತ್ತು. ಸೊ ಅದು ಎಲ್ಲಿ ಗೊತ್ತಾಗಲ್ಲ ಕೆಲವರಿಗೆ. 75 ವರ್ಷಗಳು ಸರಣಿ ಭಯೋತ್ಪಾದಕ. 75 ವರ್ಷ ಬಿಟ್ಬಿಡಿ, ಕಳೆದ 11 ವರ್ಷದಲ್ಲಿ ಎಷ್ಟು ದಾಳಿ ಆಯ್ತು? ನಿಮ್ಮ ಮತ್ತು ಬಿಜೆಪಿ ಅವಧಿಯಲ್ಲಿ ಎಷ್ಟು ದಾಳಿ ಆಯ್ತು? ನೀವ್ಯಾಕೆ ಅದನ್ನ ತಡೆಯಕ್ಕಾಗಿಲ್ಲ? 47ರಲ್ಲಿ ಹಂಗ್ ಮಾಡ್ಲಿಲ್ಲ ಅಂತಂದಿದ್ರೆ ನೋಡಿ. ಇವತ್ತು ನಾವು ನಿಂತ್ಕೊಂಡು ನಮ್ಮ ತಾತ ಸರಿ ಮಾಡಿದ್ರೆ, ನಮ್ಮಪ್ಪ ಹಂಗ್ ಮಾಡಿದ್ರೆ ಈ ನಾವು ಸಮಸ್ಯೆ ಬರ್ತಾನೆ ಇರಲಿಲ್ಲ. ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್? ವಾಟ್ ಈಸ್ ಯುವರ್ ಲೈಫ್ ಹಿಯರ್ ಟುಡೇ? ಇವತ್ತು ನಿಮ್ ಸ್ಥಿತಿ ಏನು? ಇವತ್ತು ಅಂದ್ರೆ ನೀವು ಹೇಳ್ತಾ ಇದ್ರೆ ನನ್ನ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ ಅಂತ ಅಲ್ವಾ? ಯು ಆರ್ ಡಿಸ್ಕ್ಲೋಸಿಂಗ್ ಯುವರ್ ಸೆಲ್ಫ್, ಯುವರ್ ಹೆಲ್ಪ್ಲೆಸ್ನೆಸ್. ಏನು ಮಾಡಕ್ ಆಗ್ತಾ ಇಲ್ಲ, ನೀವೇನು ಮಾಡಕ್ಕಾಗಲ್ಲ ಅಂತ ಗೊತ್ತಿದ್ದು ಎಲ್ಲರಿಗೂ ಗೊತ್ತಿದೆ. ನೀವು ಮಾಡ್ತಾ ಇರೋ ಡ್ರಾಮಾಬಾಜಿ. ನನ್ನ ರಕ್ತ ಸಿಂಧೂರ ರಕ್ತ ನಾನು, ಸಿಂಧೂರ ಲಕ್ಷ್ಮಣ ನಾನು, ಸಿಂಧೂರ ವೀರ ನಾನು ನರೇಂದ್ರ ಮೋದಿ, ನನ್ನ ದೇಹದಲ್ಲಿ ಹರಿತಾ ಇರೋದು ಸಿಂಧೂರ. ಈ ರೀತಿಯ ಡ್ರಾಮಾಬಾಜಿ ಎಲ್ಲಾ ಜನರಿಗೂ ಅರ್ಥ ಆಗ್ತಾ ಇದೆ. ಮೋದಿಯ ಮಾತುಗಳು ಎಷ್ಟು ಮಟ್ಟಿಗೆ ನಾಟಕೀಯ, ಇಡೀ ವರ್ತನೆ ನಾಟಕೀಯ, ಮತ್ತು ಅವರ ಭಾಷಣಗಳು ನಾಟಕೀಯ, ಅವರ ಒಂದು ರೋಡ್ ಶೋಗಳು ನಾಟಕೀಯ, ಎಲ್ಲವೂ ಕೂಡ ಸ್ಟೇಜ್ಡ್ ಕ್ಯಾರಿಕೇಚರ್ಡ್. ಈ ಸ್ಟೇಜ್ ಮಾಡೋದಕ್ಕೆ ದುಡ್ಡು, ಯಾರ ದುಡ್ಡು? ಟ್ಯಾಕ್ಸ್. ಎಲ್ಲಿ ನೋಡಿ ಟ್ಯಾಕ್ಸ್ ಇಲ್ದೇನೆ ಈ ದೇಶದಲ್ಲಿ ಏನು ನಡೀತಾ ಇದೆ? ಬೆಳಗ್ಗೆ ನನಗೆ ಸಂಜೆ ಯಾರೋ ಹೇಳ್ತಾರೆ, ನೀವು ಮಕ್ಕಳು ಸ್ಕೂಲ್ಗೆ ಸೇರಿಸಿ, ಸ್ಕೂಲ್ ಫೀಸ್ ಕಟ್ಟಿ ಟ್ಯಾಕ್ಸ್, ನೀವು ಆಸ್ಪತ್ರೆ ಸೇರ್ಕೊಳ್ಳಿ ಟ್ಯಾಕ್ಸ್, ನೀವು ನೀರ್ ಕುಡೀರಿ ಟ್ಯಾಕ್ಸ್, ನೀವು ಇಡ್ಲಿ ತಿನ್ನಿ ಟ್ಯಾಕ್ಸ್, ಕಾಫಿ ಕುಡೀರಿ ಟ್ಯಾಕ್ಸ್, ನೀವೇನೇ ಮಾಡಿ ಟ್ಯಾಕ್ಸ್, ಸಿನಿಮಾ ನೋಡಿ ಟ್ಯಾಕ್ಸ್, ನೀವು ಇಂಟರ್ನೆಟ್ ಮಾತಾಡ್ತಿಲ್ಲ, ಫೋನ್ ಬಿಲ್ ಟ್ಯಾಕ್ಸ್, ಟಿವಿ ನೋಡ್ತಿರಲ್ಲ, IPL ಮ್ಯಾಚ್ ನೋಡ್ತಿಲ್ಲ, IPL ಟಿಕೆಟ್ ತಗೊಳಕ್ಕೂ ಟ್ಯಾಕ್ಸ್, ಮನೇಲಿ ಕುತ್ಕೊಂಡು IPL ಮ್ಯಾಚ್ ನೋಡೋಕ್ಕೂ ಟ್ಯಾಕ್ಸ್. ಯಾವ್ದಕ್ ಟ್ಯಾಕ್ಸ್ ಇಲ್ಲ? ಯಾರಕ್ ಟ್ಯಾಕ್ಸ್ ಇಲ್ಲ ಅಂತಂದ್ರೆ ಶ್ರೀಮಂತರಿಗೆ ಟ್ಯಾಕ್ಸ್ ಇಲ್ಲ. ಶ್ರೀಮಂತರಿಗೆ ಹಾಕ್ತಕ್ಕಂಥ ವೆಲ್ತ್ ಟ್ಯಾಕ್ಸ್ ಅನ್ನ ತೆಗೆದ್ರು. ಆ ವೆಲ್ತ್ ಟ್ಯಾಕ್ಸ್ ಅನ್ನು ತೆಗೆದು ಅಲ್ಲಿ ಹಾಕಿದ್ದೆ GST. 140 ಕೋಟಿ ಜನ GST ಕೊಡ್ತಾರೆ ಸಮನಾಗಿ. ಬಡವ ಬಲಿದ ಅಂತ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಸಮನಾಗಿ ಟ್ಯಾಕ್ಸ್ ಕೊಡ್ತಾರೆ. ಆದ್ರೆ ವೆಲ್ತ್ ಟ್ಯಾಕ್ಸ್ ಒಂದು ಇಡೀ ದೇಶದ ಸಂಪತ್ತು, ದ ವೆಲ್ತ್ ಆಫ್ ದಿ ಕಂಟ್ರಿ, the wealth of the country, the total amount of the country concentrated only on 1% people, 1% rich people, 1% rich people, rich becoming rich,
poor becoming poor, middle class people becoming lower middle class, lower middle class people becoming very poor people. This is the policy of Narendra Modi government. ಬಡವರನ್ನ ಬಡವರನ್ನಾಗಿಸುವ, ಶ್ರೀಮಂತರನ್ನ ಅತಿ ಶ್ರೀಮಂತರನ್ನಾಗಿಸತಕ್ಕಂಥ ಆರ್ಥಿಕತೆ ಯಾವ್ದಾದ್ರು ದೇಶದಲ್ಲಿ ಇದ್ರೆ ಅದು ನರೇಂದ್ರ ಮೋದಿ ಸರ್ಕಾರ. ಇವರು ಎಷ್ಟರ ಮಟ್ಟಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರೋರು ಅಂದಿರೋ, ನೀತಿ ಆಯೋಗದ ಸಿಇಒ ಸುಬ್ರಹ್ಮಣ್ಯಂ ಹೇಳ್ತಾರೆ, ನಾವು 4ನೇ ವಿಶ್ವದ ಅತಿ ದೊಡ್ಡ ಆರ್ಥಿಕತೆ ಅಂತ ಹೇಳ್ತಾರೆ. ದಿಸ್ ಇಸ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳಿ ಎಲ್ಲ ಗೋಧಿ ಮೀಡಿಯಾಗಳು ಅದನ್ನ ಹಾಡಿ ಹೊಗಳುತ್ತಾರೆ. ನೆಕ್ಸ್ಟ್ ಡೇ ಮಾರನೇ ದಿನ ಕೆಲವು ಫೈನಾನ್ಸ್ ಎಕ್ಸ್ಪರ್ಟ್ಸ್, ಕೆಲವು ಫೈನಾನ್ಸ್ ನ್ಯೂಸ್ ಪೇಪರ್ಗಳು ಹೇಳ್ತಾರೆ ಇದು ಫೇಕ್, ಇದು ಆ ರೀತಿ ಆಗಿಲ್ಲ, ಜಪಾನ್ ನಾವು ಹಿಂದಕ್ಕೆ ಓವರ್ಟೇಕ್ ಮಾಡಕ್ ಆಗಿಲ್ಲ, ವಿ ಕುಡಂಟ್ ಓವರ್ಟೇಕ್ ಜಪಾನ್. ಹಂಗಂದ ತಕ್ಷಣನೇ ಸಿಇಒ ಸುಬ್ರಹ್ಮಣ್ಯ ಮುಂದೆ ಬರ್ತಾರೆ, ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ, ನಾನು ಹಂಗೆ ಹೇಳಿರ್ಲಿಲ್ಲ, ಯಾವಾಗ ನವೆಂಬರ್ನಲ್ಲೋ 2047 ಆಗತ್ತೆ ಅಂತ ಹೇಳಿದ್ದು ನಾನು, ನವೆಂಬರ್ ಡಿಸೆಂಬರ್ ಆಗತ್ತೆ ಅಂತ ಹೇಳಿದ್ದೆ, ಈಗೆಲ್ಲ ಹೇಳಿದ್ ನಾನು ಅಂತ ಹೇಳ್ತಾರೆ. ಈಗ ಇಡೀ ದಿನ ನೀವು ಹಾಡಿ ಕುಣಿದ್ರಲ್ಲ ಎಲ್ಲ ಗೋಧಿ ಮೀಡಿಯಾಗಳು, ಟ್ರೋಲ್ ಆರ್ಮಿಗಳು, ಇಡೀ ಡಿಜಿಟಲ್ ಮೀಡಿಯಾದಲ್ಲಿ ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಹಾಕಿದ್ರಲ್ಲ, ಫೋರ್ತ್ ಹೈಯರ್ ಸ್ಟ್ಯಾಂಡ್ ಎಕಾನಮಿ ಅಂತ ಹಾಡಿ ಹೊಗಳಿದ್ರಲ್ಲ, ಇಡೀ ದೇಶದ ಜನರ ಭ್ರಮೆ ಹಿಡಿಸಿದ್ರಲ್ಲ. ಈಗ ಆ ಭ್ರಮೆ ತೆಗಿಯೋರು ಯಾರು ತೆಗಿತಾರೆ ಈ ಭ್ರಮೆನ? ಇದಕ್ಕೆ ಉತ್ತರ ಯಾರು ಕೊಡೋರು? ಭ್ರಮೆ ಅಂತ ಗೊತ್ತಿದೆ ಎಲ್ಲರಿಗೂ. ಇವತ್ತು ಗಾಂಧಿನಗರದಲ್ಲಿ ನರೇಂದ್ರ ಮೋದಿ ಹೇಳ್ತಾರೆ, ನಾವು ವಿ ಹ್ಯಾವ್ ಓವರ್ಟೇಕನ್ ಜಪಾನ್, ನಾವು 4th ಲಾರ್ಜೆಸ್ಟ್ ಎಕಾನಮಿ ಅಂತ ಹೇಳ್ತಾರೆ. ಸುಳ್ಳು. ಇಟ್ಸ್ ಅ ವೈಟ್ ಲೈ ಆನ್ ದಿ ಫೇಸ್ ಆಫ್ ಪೀಪಲ್, ಇಂಡಿಯನ್ ಸಿಟಿಜನ್ಸ್. ಸೊ ಇದು ನರೇಂದ್ರ ಮೋದಿಯವರ ಶಕ್ತಿ, ಸುಳ್ಳು ಹೇಳುವ ಶಕ್ತಿ. ಆ ಸುಳ್ಳನ್ನ ನಂಬುತಕ್ಕಂತ ಅಂಧ ಭಕ್ತರು, ಅಂಧ ಅನುಯಾಯಿಗಳು ನಮ್ಮ ದೇಶದಲ್ಲಿ ಇದೆ. ಇಲ್ಲಿ ಅಮಿತ್ ಶಾ ಚಿಟಿಕೆ ಸಿಂಧೂರ ಏನಾಯ್ತು? ಇವತ್ತು ಇಡೀ ದೇಶದ ರಿಟೈರ್ಡ್ ಆರ್ಮಿ ಪೀಪಲ್ ಒಂದು ಪತ್ರ ಬರೆದಿದ್ದಾರೆ. ಮತ್ತು ಕೇಂದ್ರದ ಬಿಜೆಪಿಯಲ್ಲಿ ಸಚಿವರಾಗಿದ್ದಂತಹ ವಿ ಕೆ ಸಿಂಗ್ ಕೂಡ ಪತ್ರ ಬರೆದಿದ್ದಾರೆ. ಏನಂತೇಳಿ, ಇಂಡಿಯನ್ ಆರ್ಮಿಯನ್ನ ದುರ್ಬಳಕೆ ಮಾಡಲಾಗ್ತಾ ಇದೆ, ಇಂಡಿಯನ್ ಆರ್ಮಿಯನ್ನ ಚುನಾವಣೆಗೋಸ್ಕರ ಬಳಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ, ಚುನಾವಣೆಗೋಸ್ಕರ ಬಳಸ್ತಾ ಇದ್ದಾರೆ. ಯಾರು? ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳ್ತಾರೆ, ಮೋದಿ ಕಾ ಸೇನಾ ಅಂತ ಹೇಳ್ತಾರೆ. ಬಹುತೇಕ ಬಿಜೆಪಿ ನಾಯಕರು ಮೋದಿ ಸೈನ್ಯ ಅಂತ ಕರೀತಾರೆ. ಹಾಗಾದ್ರೆ ಇದು ಭಾರತ ಸೇನೆ ಅಲ್ವಾ? ಇದು ಮೋದಿ ಸೇನೆನಾ ಇದು? ಸೊ ಈ ರೀತಿ ಹೇಳ್ತಕ್ಕಂಥದ್ದು ಇಡೀ ದೇಶದ ಸೈನ್ಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅವಮಾನ. ಇಟ್ಸ್ ಅ ಗ್ರೇಟ್ ಇನ್ಸಲ್ಟ್ ಟು ಇಂಡಿಯನ್ ಆರ್ಮಿ ಅಂತ ಹೇಳಿ ವಿ ಕೆ ಸಿಂಗ್ ಮತ್ತು ರಿಟೈರ್ಡ್ ಆರ್ಮಿ ಪೀಪಲ್ ಪತ್ರ ಬರೀತಾರೆ ಚುನಾವಣಾ ಆಯೋಗಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ. ಸೊ ಇಂಥ ಮಿಸ್ಇಂಟರ್ಪ್ರಿಟೇಷನ್ ಇಷ್ಟೊಂದು ಕೂಡ ನೀವು ತೆಗಿರಿ, ಇದನ್ನ ನಿಲ್ಲಿಸಿ. ಪ್ಲೀಸ್ ಹೋಲ್ಡ್ ಆನ್ ಮಿಸ್ಇಂಟರ್ಪ್ರಿಟೇಷನ್, ಪ್ಲೀಸ್ ಹೋಲ್ಡ್ ಆನ್ ಲೈಸ್ ಟೆಲಿಂಗ್ ಬೈ ನರೇಂದ್ರ ಮೋದಿ, ಮಿಸ್ಟರ್ ನರೇಂದ್ರ ಮೋದಿ, ಮಿಸ್ಟರ್ ಯೋಗಿ ಆದಿತ್ಯನಾಥ್, ಆಲ್ ಬಿಜೆಪಿ ಪೀಪಲ್. ಇದು ಇವತ್ತು ನಮ್ಮ ದೇಶದಲ್ಲಿ ಕಾಣ್ತಾ ಇರ್ತದೆ. 1857ರಲ್ಲಿ ನಮ್ಮ ದೇಶದಲ್ಲಿ ಸಿಪಾಯಿ ದಂಗೆ ಆಯ್ತು. ಯಾಕಾಯ್ತು ಗೊತ್ತಲ್ಲ ನಿಮಗೆ? ಸಿಪಾಯಿ ದಂಗೆ ಯಾಕಾಯ್ತು ಅಂತ ಗೊತ್ತಲ್ವಾ? ಅಂಥ ದೇಶ ಇದೆ ಭಾರತ. ಸೊ ಈ ದೇಶದ ಜನ, ಈ ದೇಶದ ಅದರಲ್ಲೂ ಸೈನಿಕರು ನಮ್ಮನ್ನ ಮೋದಿ ಸೈನ್ಯ ಅಂತ ಹೇಳಿದ್ರೆ, ಅವ್ರೇನಾದ್ರು ಸಿಪಾಯಿ ದಂಗೆ ಆದ್ರೆ ಅದಕ್ಕೆ ಕಾರಣ ಸ್ವತಃ ನರೇಂದ್ರ ಮೋದಿ, ಸ್ವತಃ ಯೋಗಿ ಆದಿತ್ಯನಾಥ್, ಸ್ವತಃ RSS ಯಾವ ಮಟ್ಟಕ್ಕೆ ಹೇಳುತ್ತೆ ಅಂದ್ರೆ, RSS ಚೀಫ್ ಯಾವ ಮಟ್ಟಕ್ಕೆ ಹೇಳ್ತಾರೆ ಅಂದ್ರೆ, ಇಂಡಿಯನ್ ಆರ್ಮಿ ರೆಡಿ ಆಗಕ್ಕೆ ಸುಮಾರು ಟೈಮ್ ಬೇಕು, ಆದ್ರೆ RSS ಆರ್ಮಿ ಗಡಿಯಲ್ಲಿ ಹೋಗಿ ತಲುಪೋದಕ್ಕೆ 3 ನಿಮಿಷ ಸಾಕು ಅಂತ ಹೇಳ್ತಾರೆ. ಎಂತ ಉದ್ದಟನ್ನ, ಎಂತ ಅಹಂಕಾರ ಮೋಹನ್ ಭಾಗವತ್ಗೆ.
ಸೊ ಇವತ್ತು ಆ ಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವು. ಇನ್ನು ಮೋದಿಯ ಸಿಂಧೂರ ಹೇಳಿಕೆಗೆ ಇವತ್ತು ಇಡೀ ದೇಶದಲ್ಲಿ ನಗೆಪಾಟ್ಲಾಗಿರ್ತಕ್ಕಂಥ ಮೋದಿ ಹೆಂಡತಿಯ ಸಿಂಧೂರ ಏನಾಯ್ತು ಅಂತ. ಇನ್ನೊಂದು ಆಶ್ಚರ್ಯ ಏನು ಅಂತಂದ್ರೆ, ನಾವು ಇದುವರೆಗೂ ಮಾತನಾಡ್ತಿದ್ದೀರೋ ಬೇರೆ ಎಲ್ಲ ಬೈತಾ ಇದಾರೆ. ಅದು ಇವತ್ತು ಉನ್ನತ ವರ್ಗದವರು 2% ಜನ ಕೂಡ ಇವತ್ತು ನರೇಂದ್ರ ಮೋದಿ ವ್ಯಕ್ತಿ ಪೂಜೆ ನಿಲ್ಲಿಸಿ, ವ್ಯಕ್ತಿ ಪೂಜೆ ಸಾಕಾಗಿದೆ, ಅಯ್ಯೋ ನಿಲ್ಲಿಸಿ, ದಯವಿಟ್ಟು ನಿಲ್ಲಿಸ್ಬಿಡಿ ಇವ್ರ ಮಾತು, ಗುಣಗಾನ ನಿಲ್ಲಿಸ್ಬಿಡಿ ಹಂಗಂತೇಳಿ ಕೇಳಿ ನಾನ್ ಬೈಯೋದನ್ನೇ ಕೇಳಿ ಸಾಕಾಗಿ ಕೆಲವರು ಕಿಟಕಿ ಮುಚ್ಕೋತಾರೆ, ಪರ್ದೆ ಹೇಳ್ಕೊತಾರೆ. ಸಾಕಪ್ಪ ಇನ್ ಮಾತು ಕೇಳೋದು, ಯಾಕೆ ಇನ್ ಮಾತು ಕೇಳ್ಬೇಕು ಅನ್ನೋ ತರ ಆಗೋದು. ಪರ್ದೆ ಮುಚ್ಕೋ, ಕಿಟಕಿ ಮುಚ್ಕೋ, ಬಾಗಿಲು ಮುಚ್ಕೋ, ಆದ್ರೂ ನಾನು ಮಾತಾಡ್ತಾ ಇರ್ತೀನಿ, ನಾನ್ ನಿಲ್ಸೋದಿಲ್ಲ, ಮಾತಾಡ್ತಾ ಇರ್ತೀನಿ. ನೀವು ಕೇಳಿಸ್ಕೊಳ್ಳೇಬೇಕು. ಮೋದಿ ಹೆಂಡತಿ ಸಿಂಧೂರ ಏನಾಯ್ತು ಅಂತ. ಜೊತೆಗೆ ನಾವು ನಮ್ಮ ದೇಶದ ಆರ್ಮಿ ಬಗ್ಗೆ, ಪಾಕಿಸ್ತಾನದ ಒಂದು ದಾಳಿ ಬಗ್ಗೆ, ಅವರ ಭಯೋತ್ಪಾದಕತೆ ಬಗ್ಗೆ ಹೇಳೋದಕ್ಕೆ ಕಳಿಸಿದೀವಿ. ನಮ್ಮ ಯಾರು ಕಾಂಗ್ರೆಸ್ನವರೇ ಹೆಚ್ಚು ಜನ ಹೋಗಿದ್ದಾರೆ. ಸೊ ಅವರೆಲ್ಲ ಪ್ರೆಸ್ ಮೀಟ್ ಮಾಡ್ತಾರೆ. ಬಿಜೆಪಿ ಅವ್ರು ಹೋಗಿದಾರಲ್ಲ, ರವಿಶಂಕರ್ ಪ್ರಸಾದ್, ಆಮೇಲೆ ದುಬೆ, ಇವ್ರು ಯಾರು ಪ್ರೆಸ್ ಮೀಟೇ ಮಾಡ್ತಾ ಇಲ್ಲ. ಮಾಡ್ತಾ ಇರೋದೆಲ್ಲ ಕಾಂಗ್ರೆಸ್ನ ನಾಯಕರು. ಮತ್ತೆ ಅವ್ರು ಯಾರನ್ನ ಭೇಟಿ ಆಗ್ತಾ ಇದಾರೆ, ಏನ್ ಇಂಟ್ರೆಸ್ಟಿಂಗ್ ಮಜಾ ಅಂತಂದ್ರೆ, ಅವ್ರು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ಸರ್ಕಾರಿ ಅಧಿಕಾರಿಗಳನ್ನ, ಸರ್ಕಾರಿ ಸಚಿವರನ್ನಲ್ಲ, ಯಾವುದೇ ಸರ್ಕಾರಿ ನಿಯೋಗವನ್ನು ಅವ್ರು ಭೇಟಿ ಮಾಡ್ತಾ ಇಲ್ಲ. ಅವ್ರನ್ನ ಆ ದೇಶದಲ್ಲಿ ಇರ್ತಕ್ಕಂಥ NRI ಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಮಿಸ್ಟರ್ ಶಶಿ ತರೂರ್ ಇಂಥವರೆಲ್ಲ, ಸಲ್ಮಾನ್ ಖುರ್ಷಿದ್, ಆಮೇಲೆ ಇನ್ನೊಬ್ಬ ಯಾರಪ್ಪ ಮನೀಶ್ ತಿವಾರಿ. ಸೊ ಇವರೆಲ್ಲ ಅಲ್ಲಿ ದೇಶದ NRIಗಳನ್ನ, ಅಲ್ಲಿಯ ದೇಶದ ರಿಟೈರ್ಡ್ ಆಫೀಸರ್ಸ್ನ ಮತ್ತು ಎಕ್ಸ್ ಮಿನಿಸ್ಟರ್ಸ್ನ, ಅವರನ್ನ ಮತ್ತೆ ಎಕ್ಸ್ ಫಾರಿನ್ ಅಫೇರ್ಸ್ ಇದನ್ನು ಹ್ಯಾಂಡಲ್ ಮಾಡೋದನ್ನ ಭೇಟಿ ಮಾಡ್ತಾ ಇದ್ದಾರೆ. ದೇ ಕಾಂಟ್ ಮೀಟ್ ಡೊನಾಲ್ಡ್ ಟ್ರಂಪ್. ಆ ದೇಶದ ಪ್ರಧಾನಿಗಳನ್ನ, ಆ ದೇಶದ ವಿದೇಶಾಂಗ ಸಚಿವರನ್ನ, ಆ ದೇಶದ ಡಿಪ್ಲೊಮ್ಯಾಟ್ಸ್ ಅವರು ಭೇಟಿ ಮಾಡಕ್ ಆಗ್ತಾನೆ ಇಲ್ಲ. ಯಾಕೆ? ಇದೊಂದು ಪ್ರಶ್ನೆ ಅಲ್ವಾ? ಹಾಗಾದ್ರೆ ನಾವು ಅವ್ರ ಜನಕ್ಕೆ NRIಗಳನ್ನ ಭೇಟಿ ಮಾಡೋದಕ್ಕೆ ನಾವ್ ಇಲ್ಲಿಂದ ಯಾಕೆ ಹೋಗ್ಬೇಕು? NRIಗಳಿಗೆ ನಾವು ಏನ್ ಅರ್ಥ ಮಾಡಿಸ್ಬೇಕಾಗಿದೆ? NRIಗಳಿಗೆ ನ್ಯೂಸ್ ಅಲ್ಲೇ ನಿಮಗೇನ್ ಚೆನ್ನಾಗಿ ಗೋಧಿ ಮೀಡಿಯಾ ಚೆನ್ನಾಗಿ ಹೇಳುತ್ತೆ, ಬಹಳ ಚೆನ್ನಾಗಿ ವಿಡಿಯೋ ಗೇಮ್ನೇ ಹಾಕಿ ವಿಡಿಯೋ ಯುದ್ಧವನ್ನೇ ತೋರಿಸ್ಬಿಡ್ತಾರೆ ಅವ್ರಿಗೆ. ವಿಡಿಯೋ ಗೇಮ್ನೇ ನೀತಿ ಆಯೋಗದ BSF ಹೇಳ್ತಾ ಇದೆ, ಯಾರು ಬರದ ಹಾಗೆ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿ. ಇವತ್ತು ಕೆಲವ್ರು ನಾವು ಹೊಡೆದಾಕಿದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ ನಿಂತಿಲ್ಲ ಅಂತ ಹೇಳ್ತಾ ಇದ್ದಾರೆ. BSF ಅಂದ್ರೆ ಏನು? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಗಡಿ ಕಾಯೋದೇ ಕೆಲಸ. ಗಡಿ ಕಾಯ್ದೆ ನಾವು ಇಲ್ಲಿ ಬಂದು ಒಳಗಡೆ ದೇಶದಲ್ಲಿ ಕಾಯಕ್ಕಾಗುತ್ತಾ? ದೇಶದಲ್ಲಿ ಈಗ ಇರ್ತಕ್ಕಂಥ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ನುಗ್ತಾರೆ. ಸೊ ಅವಾಗ ಹೊಡೆದಾಕ್ತೀವಿ. ಗಡಿ ಕಾಯೋದನ್ನು ಆಪರೇಷನ್ ಸಿಂಧೂರ ಅಂತೇಳಿ ಅದಿನ್ನೂ ನಿಂತಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ನಿಂತಿದ್ದೇನು? ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ ಸೀಸ್ ಫೈರ್ ಏನದು? ಮೋದಿ ಹೇಳಿದ ಸೀಸ್ ಫೈರ್ ಏನು? ಎಸ್ ಜೈಶಂಕರ್ ಹೇಳಿದ ಸೀಸ್ ಫೈರ್ ಏನು? ಸೋಫಿಯಾ ಕುರೇಶಿ, ಮಿಸ್ತ್ರಿ ಇವರೆಲ್ಲ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋರಲ್ಲ, ಭಾರತದ ಮುಖ್ಯ ಸೇನಾ ಕಮಾಂಡೆಂಟ್ಗಳು ಘೋಷಣೆ ಮಾಡಿದ್ರಲ್ಲ ಸೀಸ್ ಫೈರ್, ಅದೇನದು? ಸೊ ಇಲ್ಲಿ BSF ಹೇಳುತ್ತೆ, ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ, ಮಾಡಿ ಒಳ್ಳೆಯದು, ನಮ್ಮ ದೇಶಕ್ಕೆ ಹಾಗೆ ಇರ್ಬೇಕು, ಯಾರು ನಮ್ಮ ದೇಶ ಒಳಗಡೆ ಬರಬಾರ್ದು. ಇಲ್ಲಿ ಇದು ಬಹಳ ಮುಖ್ಯವಾಗಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಇನ್ನೊಂದು ಸರ್ವೆ ಮಾಡಿರ್ತಿದ್ದೀನಿ, ಅದು ಮುಂದೆ ನೆಕ್ಸ್ಟ್ ಹೇಳ್ತೀನಿ. ಇನ್ನು ಶಶಿ ತರೂರ್ ಯಾರು ಮೀಟಿಂಗ್ ಹೇಳ್ದ, NRIಗಳು ಮೀಟಿಂಗ್ ಮಾಡ್ತಾ ಇದಾರೆ, ಮತ್ತು ಅಲ್ಲಿ ಸರ್ಕಾರಗಳು ಇವ್ರಿಗೆ ಏನು ಪ್ರತಿಕ್ರಿಯೆ ಕೊಡ್ತಾ ಇದಾರೆ ಆಯೋಗಕ್ಕೆ ಗೊತ್ತಿಲ್ಲ. ಇವತ್ತು ಇಡೀ ವರ್ಲ್ಡ್ ಅಲ್ಲಿ ನರೇಂದ್ರ ಮೋದಿನ ಚೆನ್ನಾಗಿ ಗುರುತಿಸಿದ್ದಾರೆ, ಇಂಟರ್ನ್ಯಾಷನಲ್ ಲೀಡರ್ಸ್ ಗುರುತಿಸಿದ್ದಾರೆ. ಈತನ ಎಷ್ಟು ಮಟ್ಟಿಗೆ ನಂಬೋದು, ಈತನ ಯಾವಾಗ ಮಾತಾಡಿಸ್ಬೇಕು, ಈತನ ಯಾವಾಗ ಮಾತಾಡಿಸ್ಬಾರ್ದು ಅಂತ ಚೆನ್ನಾಗಿ ಅರ್ಥ ಮಾಡ್ತೀನಿ. ಸೊ ಹಾಗಾಗಿ ಎಷ್ಟು ಮಾತಾಡಿಸ್ಬೇಕು, ಎಷ್ಟು ಐಸೋಲೇಟ್ ಮಾಡ್ಬೇಕು, ಅದನ್ನ ವರ್ಲ್ಡ್ ಲೀಡರ್ಸ್ ಮಾಡ್ತಾ ಇದ್ದಾರೆ. ಸೊ ಅದೇ ಕಾರಣಕ್ಕೆ ಇವತ್ತು ನರೇಂದ್ರ ಮೋದಿ ತಾನು ಹೋಗದೆ ನಿಯೋಗವನ್ನ, ಅದರಲ್ಲೂ ವಿರೋಧ ಪಕ್ಷಗಳಿರ್ತಕ್ಕಂಥ ನಿಯೋಗವನ್ನ, ಸರ್ವಪಕ್ಷ ನಿಯೋಗವನ್ನ ಕಳಿಸಿದ್ರು. ಈ ನರೇಂದ್ರ ಮೋದಿ ಅವರ ಸುಳ್ಳುಗಳನ್ನ ನರೇಂದ್ರ ಮೋದಿ ಅಷ್ಟೇ ಚೆನ್ನಾಗಿ ಹೇಳ್ತಕ್ಕಂಥದ್ದು ಏನು, ಮೀಡಿಯಾಗಳು ಹೇಳ್ತಾರೆ. ರವಾಂಡಾ, ಹಿಂದೆ ಹಿಟ್ಲರ್ ಕಾಲದಲ್ಲಿ ಮೀಡಿಯಾ ಇತ್ತು, ಅದನ್ನ ರವಾಂಡಾ ಮೀಡಿಯಾ ಅಂತ ಕರೀತಾರೆ. ರವಾಂಡಾ ರೇಡಿಯೋ ರವಾಂಡಾ ಅಂತ, ಅಂದ್ರೆ ಸುಳ್ಳೆ ಹೇಳ್ತಕ್ಕಂಥದ್ದು. ಸೊ ಆ ರವಾಂಡಾ ರವಾಂಡಾ ಮೀಡಿಯಾ ಇವತ್ತು ಇಡೀ ಹಿಟ್ಲರ್ ಕಾಲದ ಸುಳ್ಳುಗಳನ್ನ ಮೀರಿಸೋಷ್ಟು ಸುಳ್ಳುಗಳನ್ನ ಹೇಳ್ತಾ ಇದೆ.
ಬರೀ ಅದರಲ್ಲೇ ಇನ್ನೊಂದು ಸುಳ್ಳು, ಇವತ್ತು ಹಸಿ ಹಸಿ ಸುಳ್ಳು ನಮ್ಗೆ ಸಿಕ್ಕಿತ್ತು, ಜಗತ್ತಿನ 4ನೇ ವಿಶ್ವದ ಆರ್ಥಿಕತೆ ಭಾರತ ಅಂತ ಹೇಳಿ. ಇನ್ನು ರಾಹುಲ್ ಗಾಂಧಿಯನ್ನ ಟೀಕೆ ಮಾಡ್ತಕ್ಕಂಥ, ರಾಹುಲ್ ಗಾಂಧಿ ಅವರನ್ನ ಟೀಕೆ ಮಾಡ್ತಕ್ಕಂಥ ಮೀಡಿಯಾಗಳು ನರೇಂದ್ರ ಮೋದಿಯನ್ನ ಪ್ರಶ್ನೆ ಮಾಡ್ತಕ್ಕಂಥ ಯಾವುದೇ ಸಾಹಸವನ್ನು ಕೂಡ ಮಾಡಲ್ಲ. ಸೊ ಇದು ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಒಂದು ಪ್ರಶ್ನೆ. ಅಂದ್ರೆ ಈ ಮೀಡಿಯಾಗಳು ಯಾಕಿಗೆ ಮತ್ತು ನರೇಂದ್ರ ಮೋದಿ ಯಾಕಿಗೆ, ಈ ಯಾಕಿಗೆ ಅಂತ ಹೇಳಿ ಕೇಳ್ತಾ ಹೋದ್ರೆ ಇದಕ್ಕೆ ಎಂಡ್ಲೆಸ್. ಸೊ ಇದು ಕೊನೆ ಏನು ಅಂತಂದ್ರೆ, ಮೀಡಿಯಾ ಕೇಳಲಾಗದ್ದನ್ನ, ಬೇರೆ ಜನರು ಕೇಳಲಾಗದ್ದನ್ನ ಭಾರತದ ನಾಗರಿಕರು ಕೇಳಿದಾಗ ಅವತ್ತು ನಮ್ಮ ದೇಶ ಉದ್ಧಾರ. ಯಾರೋ ಒಬ್ಬ ನಾಯಕ, ಯಾರೋ ಒಬ್ಬ ಗಾಂಧಿ, ಯಾರೋ ಒಬ್ಬ ಸರ್ದಾರ್ ವಲ್ಲಭಾಯ್ ಪಟೇಲ್, ಯಾರೋ ಇನ್ನೊಬ್ಬ ಬಂದು ನಮ್ಮನ್ನು ಕಾಪಾಡ್ತಾರೆ ಅಂತ ನಾವು ಕುತ್ಕೊಳ್ಳೋದಿದೆಯಲ್ಲ, ಸೊ ಅದು ಮೂರ್ಖತನ. ಇವತ್ತು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು. ಇವತ್ತು ನಾವು ಈ ಒಂದು ನಮ್ಮ ಇಂಡಿಪೆಂಡೆಂಟ್ ಮೀಡಿಯಾ ಮಾಧ್ಯಮದ ಮೂಲಕ ನಾವು ಈ ರೀತಿ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಸೊ ಈ ಪ್ರಯತ್ನವನ್ನ ಬಾಯಿ ಮುಚ್ಚೋ ಪ್ರಯತ್ನ ಕೂಡ ಅವರು ಮಾಡ್ತಾರೆ. ಸೊ ಇದೆಲ್ಲರ ನಡುವೆ ಅವ್ರನ್ನ ಕೇಳಿದಾಗ ಮಾತ್ರ ನರೇಂದ್ರ ಮೋದಿಯ ಸುಳ್ಳುಗಳನ್ನ ಹೇಳೋದಕ್ಕೆ ಸಾಧ್ಯ. 1 ವರ್ಷ ಆದ್ರೂ ಕೂಡ ಈ ವರ್ಷದ ಸಾಧನೆ ಏನು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬಹಳ ಇನ್ನೊಂದು ಈಗಾಗಲೇ ನಾವು ಕೊಟ್ಟಿದ್ದೀವಿ ಎಷ್ಟು ಮಟ್ಟಿಗೆ ಡಾಲರ್ ರೂಪಾಯಿ ಕುಸಿತಾ ಇದೆ ಅಂತ ಹೇಳಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ಸುದ್ದಿ ಏನು ಅಂತಂದ್ರೆ, ಟ್ಯಾಕ್ಸ್ ನಿಮಗೆ 20,000 ರೂಪಾಯಿ ಮೇಲೆ ಟ್ಯಾಕ್ಸ್, ಯಾವುದೇ ಟ್ರಾನ್ಸಾಕ್ಷನ್ ಮಾಡಿದ್ರೆ ಟ್ಯಾಕ್ಸ್, 10 ಲಕ್ಷ ಮೇಲೆ ಮಾಡಿದ್ರೆ ಟ್ಯಾಕ್ಸ್, ಕ್ಯಾಶ್ ವ್ಯವಹಾರ ಮಾಡಿದ್ರೆ ಟ್ಯಾಕ್ಸ್, ದಂಡ. ಹೀಗೆ ಸಾಕಷ್ಟು ನಿಯಮಗಳನ್ನ ಟೈಟ್ ಮಾಡ್ತಾರೆ. ಏನು ಅಂತಂದ್ರೆ ಅದಕ್ಕೆ ಅವರು ಏನು ಬ್ಲಾಕ್ ಮನಿ ತಡಿಬೇಕು ಅಂತ. ಬ್ಲಾಕ್ ಮನಿ ತಡಿತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಜನಗಳನ್ನ ಮಾತ್ರ ಚೆನ್ನಾಗಿ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದಾರೆ. ಜನ ಹಿಂಡಿಸ್ಕೋತಾ ಇದ್ದಾರೆ, ರೇಪ್ ಮಾಡಿಸ್ಕೋತಾ ಇದ್ದಾರೆ. ಆದ್ರೂ ಜನಕ್ಕೆ ಹೇಗ್ ಕೇಳಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇದೆ. ಸೊ ಆ ಗೊತ್ತಾಗ್ಬೇಕು ಅನ್ನೋ ಮಾಧ್ಯಮವೇ ನಾವು ಜನರಿಗೆ ಯಾವ ಮಟ್ಟಕ್ಕೆ ಇಲ್ಲಿ ಎಕ್ಸ್ಟ್ರಾಕ್ಷನ್ ನಡೀತಾ ಇದೆ ಅಂತ ಹೇಳೋಕೆ ಪ್ರಶ್ನೆ ಮಾಡಿ. ನೀವು ಬೇರೆ ನರೇಂದ್ರ ಮೋದಿನ ಕೇಳಕ್ಕಾಗಲ್ಲ, ಯಾಕೆಂದ್ರೆ ಅವ್ರನ್ನ ಕೇಳಕ್ ಸಾಧ್ಯವೇ ಇಲ್ಲ. ನಿಮ್ಮ ಹತ್ರ ಇರತಕ್ಕಂಥ ಬಿಜೆಪಿಯ ಕಾರ್ಪೊರೇಟರ್, ಬಿಜೆಪಿಯ MLA, ಬಿಜೆಪಿಯ ಮಿನಿಸ್ಟರ್ ಆಗಿದ್ದವರು ಮತ್ತು ಬಿಜೆಪಿ MP ಗಳನ್ನ ಹಿಡ್ಕೊಳ್ಳಿ, ಅವರನ್ನ ಕೇಳಿ ಮೋದಿ ಯಾಕೆ ಸುಳ್ಳು ಹೇಳ್ತಾರೆ ಮತ್ತು ಮೋದಿಯ ನಿಯಮಗಳು ಯಾಕೆ ಇಡೀ ಭಾರತವನ್ನ ತತ್ರಭತ್ರಗೊಳಿಸ್ತಾ ಇದ್ದಾರೆ. ಈ ನೌಟಂಕಿ ನಾರಾಯಣ, ನೌಟಂಕಿ ಇವ್ರ ಆಟಗಳ ಕೊನೆ ಎಂದು ಅಂತ ಅವ್ರನ್ನ ಹಿಡ್ಕೊಂಡು ಕೇಳಕ್ ಶುರು ಮಾಡಿ ಓಡೋಗ್ಬಿಡ್ತಾರೆ. ಇತ್ತೀಚೆಗೆ ಯಾವುದೋ ಒಂದು ಮೀಡಿಯಾದಲ್ಲಿ ಒಂದು ಸಮೀಕ್ಷೆ ಕೂಡ ಬಂತು, ಅದು ನಾನು ಕೂಡ ಹೇಳಿದ್ದೆ. ಇವತ್ತು ಆ ಸಮೀಕ್ಷೆ ಬಗ್ಗೆ ಜನ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಜನ ದುಡ್ಡು ಕೊಟ್ಟು ಬರ್ಸ್ಕೊಂಡು ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿ ಸ್ವತಃ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದಾರಂತೆ. ದುಡ್ಡು ಕೊಟ್ರೆ ಯಾವ ಸಮೀಕ್ಷೆ ಬೇಕಾದ್ರೂ ಯಾರ ಪರವಾಗಿ ಬೇಕಾದ್ರೂ ಬರುತ್ತೆ. ಸೊ ಅಂತ ಸಮೀಕ್ಷೆಯನ್ನು ಇಟ್ಕೊಂಡು ನಾವು ಬಿಜೆಪಿ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಗೆಲುವಿನ ರಹಸ್ಯ ಹೇಗೆ ಅಂತ ಹೇಳಿ ಒಂದು ಸರ್ವೆ ಮಾಡಿಟ್ಟಿದ್ದೀನಿ, ಅದನ್ನು ಕೂಡ ಮುಂದೆ ಹೇಳ್ತೀನಿ. ಇದು ಪ್ರಶ್ನೆ ಮೋದಿಯ ಸುಳ್ಳುಗಳನ್ನ, ಮೋದಿಯ ದುರಾಡಳಿತವನ್ನ, ಮೋದಿಯ ಒಂದು ದುಷ್ಟ ಆಟಗಳಿಗೆ ತಡೀತಕ್ಕಂಥ ಪ್ರಶ್ನೆಗಳನ್ನ ಮಾಡಕ್ ಶುರು ಮಾಡಿ. ಮಾಡದೇ ಇದ್ರೆ ಬೇರೆ ಯಾರು ನಿಮ್ಮನ್ನು ಕಾಪಾಡಲ್ಲ, ನಿಮ್ಮನ್ನು ನೀವೇ ಕಾಪಾಡ್ಕೋಬೇಕು. ನೀವು ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ಕೊನೆಗೊಂದಿನ ಗುಲಾಮರಾಗಿ ಇರ್ಬೇಕಾಗುತ್ತೆ. ಇವತ್ತು ಮಾರ್ಕಂಡೇಯ ಕಾಡ್ಜು ಇವರ ಆರ್ಟಿಕಲ್ ನಾವು ಸ್ಟೇಟಸ್ ಕೂಡ ಹಾಕಿದೀವಿ, ಓದ್ಬೋದು ನೀವು. ದಿ ವಾಯರ್ ಪತ್ರಿಕೆಗೆ ಬರೆದಿರ್ತಕ್ಕಂಥ ಆರ್ಟಿಕಲ್. ಕೆಲವೇ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಈ ದೇಶನ ಆಳ್ತಕ್ಕಂಥದ್ದು ಯಾರು ಅಂತಂದ್ರೆ ಅಮೆರಿಕ. ಈಗಾಗಲೇ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ದೇಶವನ್ನು ಅಮೆರಿಕಕ್ಕೆ ಮಾರಿಯಾಗಿದೆ. ನಮ್ಮ ದೇಶದ ಇಂಟರ್ನೆಟ್ ವ್ಯವಸ್ಥೆಯನ್ನು ಅವ್ರಿಗೆ ಮಾರಿಯಾಗಿದೆ, ನಮ್ಮ ದೇಶದ ಆಂತರಿಕ ವ್ಯವಸ್ಥೆಯನ್ನು ಅವರಿಗೆ ಮಾರಿಯಾಗಿದೆ, ನಮ್ಮ ದೇಶದ ಮಾರ್ಕೆಟಿಂಗ್ ಸಿಸ್ಟಮ್ನ ಅವರಿಗೆ ಮಾರಿಯಾಗಿದೆ. ಇನ್ನೇನು ಉಳಿದಿಲ್ಲ, ನಮ್ಮ ದೇಶದ ಕೃಷಿಯನ್ನ ಅವ್ರಿಗೆ ಮಾರಿಯಾಗಿದೆ. ಇದಕ್ಕೆಲ್ಲ ಕಾರಣ ಅದಾನಿಯ ಪ್ರಾಜೆಕ್ಟ್ಗಳು, ಅದಾನಿಗೆ ಅಮೆರಿಕ ಕೊಟ್ಟಿರ್ತಕ್ಕಂಥ ದುಡ್ಡು, ಆ ದುಡ್ಡಿಗೆ ಮೋದಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ. ಸೊ ಇವೆಲ್ಲ ಇವತ್ತು ನಮ್ಮ ದೇಶವನ್ನ ಮಾರಾಟದ ಅಂಚಿಗೆ ತಂದು ನಿಲ್ಲಿಸಿದೆ. ಸ್ವತಃ ಯಾವ RSS ಮೋದಿಯನ್ನ ತಂದು ಕೂರಿಸ್ತೋ ಆ ಚೇರ್ ಮೇಲೆ, ಇವತ್ತು ಅವರೇ ಅಯ್ಯಯ್ಯೋ ಅನ್ನಂಗಾಗಿದೆ. ಯಾವ 1% ಜನ ತಂದು ಮೋದಿಯನ್ನ ಆ ತಲೆ ಮೇಲೆ ಹೊತ್ತು ಮೆರೆದು
ಮೆರವಣಿಗೆ ಮಾಡಿ ತಂದು ಕೂರಿಸಿದ್ರು. ಇವತ್ತು ಅವರೇ ಎಲ್ಲರೂ ವ್ಯಕ್ತಿ ಪೂಜೆ ಮಾಡಬೇಡಿ, ದಯವಿಟ್ಟು ವ್ಯಕ್ತಿ ಪೂಜೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವ ಜನರನ್ನ ಬ್ರೈನ್ ವಾಶ್ ಮಾಡಿ, ಯಾವ ಕೆಳವರ್ಗದ ಜನರನ್ನ ಬ್ರೈನ್ ವಾಶ್ ಮಾಡಿ ನೀವು ಅವರನ್ನ ನಿಮ್ಮ ಅಸ್ತ್ರಗಳನ್ನಾಗಿ, ಸೇನೆಯನ್ನಾಗಿ ಮಾಡ್ಕೊಂಡ್ರು, ಇವತ್ತು ಯಾರು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಅವರು ಟ್ರೋಲ್ ಮಾಡ್ತಾರೆ, ಕೈ ಸಿಕ್ಕಿದ್ರೆ ರೇಪ್ ಮಾಡ್ತಾರೆ, ಕೈ ಬಾಯಿಗೆ ಸಿಕ್ಕಿದ್ರೆ ಬೈತಾರೆ. ಅಂಥ ಮಟ್ಟಕ್ಕೆ ನೀವು ಸೇನೆಯನ್ನ ತಯಾರು ಮಾಡಿದಿರ. ಇದು ಇಂಟರ್ನಲ್ ಸೇನೆ, ಒಳ ಸೇನೆ. ಈ ಒಳ ಸೇನೆ ರೊಚ್ಗೆದ್ರೆ, ನೀವು ಒಳ ಸೇನೆಗೆ ಬ್ರೈನ್ ವಾಶ್ ಮಾಡೋದ್ ನೋಡಿದ್ರೆ ಕೊನೆಗೆ ನಿಮ್ಮನ್ನ ಬಲಿ ತಗೊಳ್ಳೋದು ಇವರೇ. ಈ ಟ್ರೋಲ್ ಮೀಡಿಯಾ ಟ್ರೋಲರ್ಸ್ ಇದಾರಲ್ಲ, ಆ ಟ್ರೋಲರ್ಸ್ ಕೈಗೆ ನೀವು ಸಿಕ್ಕಾಕೊಂಡ್ರೆ ನಿಮ್ಮ ಕರುಳನ್ನ ಬಗೆದು ಬಿಡ್ತಾರೆ. ಸೊ ಈ ಮೋದಿ ಸೃಷ್ಟಿಸಿದ ಸೇನೆಗೆ ಕೊನೆಗೆ ಮೋದಿಯೇ ಬಲಿಯಾಗ್ತಾರೆ ಅನ್ನೋದು ನನಗೆ ಕಾಣಿಸ್ತಾ ಇರ್ತಕ್ಕಂಥ ಭವಿಷ್ಯ. ಹಿಂದೆ ನಾನು ನವೆಂಬರ್ ತಿಂಗಳಲ್ಲಿ ಹೇಳಿದ್ದೆ, ಒಂದು ವರ್ಷದ ಹಿಂದೆ ನರೇಂದ್ರ ಮೋದಿ ಸುಮ್ಮನೆ ಕಾಲ್ ಕೆತ್ಕೊಂಡು ಪಾಕಿಸ್ತಾನ ಯುದ್ಧ ಮಾಡಿ ದೇಶದಲ್ಲಿ ಆಂತರಿಕ ಒಂದು ಎಮರ್ಜೆನ್ಸಿನ ತರ್ತಾರೆ ಅಂತ ಹೇಳಿ ಅದು ನಡೀತು. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವ ಸೇನೆಯನ್ನ ಅಂದ್ರೆ ಇಂಟರ್ನಲ್ ಸೇನೆಯನ್ನ, ಟ್ರೋಲ್ ಆರ್ಮಿಯನ್ನ, ಒಂದು ಕೆಳವರ್ಗದ ಜನರನ್ನ ನಿರುದ್ಯೋಗಗಳನ್ನ ಮಾಡಿ ಅವ್ರ ಕೈಗೆ ಕೇಸರಿ ಬಾವುಟ ಕೊಟ್ಟು ಬಾಯಿಗೆ ಜೈ ಶ್ರೀರಾಮ್ ಅಂತ ಹೇಳ್ತಾರೆ, ಹಣೆಗೆ ಸಿಂಧೂರ ತಿಲಕ ಈಗ ಬಂದಿರೋದು, ಕೇಸರಿ ತಿಲಕವನ್ನ ಹಾಕ್ಸಿ ಕೈಗೆ ಎಂತದ್ದು ಬಾವುಟ, ಅದು ಕೇಸರಿ ಬಾವುಟ, ಏನು ಇನ್ನೊಂದು ಹೇಳ್ತಾರೆ ಬಾವುಟ, ಆ ಬಾವುಟನ ಕೊಟ್ಟು ನಮ್ಮ ದೇಶದಲ್ಲಿ ಇವತ್ತು ಎಲ್ಲರನ್ನ ನಿರುದ್ಯೋಗಿಗಳನ್ನ ಮಾಡಿ ಕೇವಲ ನಿಮ್ಮ ಹೊಗಳು ಭಟ್ರನ್ನಾಗಿ ಮಾಡ್ಕೊಂಡಿರ. ಈ ಹೊಗಳು ಭಟ ಸೈನ್ಯವೇ ನಿಮ್ಮನ್ನ ಬಲಿ ತೆಗೆದುಕೊಳ್ಳುತ್ತೆ. ಆ ದಿನ ಬಹಳ ದೂರ ಇಲ್ಲ. ಕಾಯ್ತಾ ಇರಿ, ನೋಡ್ತಾ ಇರಿ. ಆದ್ರೆ ಅದನ್ನ ಅಲ್ಲಿ ಆಗೋವರೆಗೂ ಕಾಯ್ತಾ ಇರ್ಬೇಕು ಅಂತಂದ್ರೆ ನಾವು ಅವ್ರನ್ನ ಪ್ರಶ್ನೆ ಮಾಡ್ತಾ ಬಾಯ್ಲಿಂಗ್ ಪಾಯಿಂಟ್, ಆ ಕುದಿಯುವ ಬಿಂದು ತಲುಪಿದಾಗ ಮಾತ್ರ ಸ್ಫೋಟ ಆಗೋದಕ್ಕೆ ಸಾಧ್ಯ. ಸೊ ಆ ಸ್ಫೋಟ ಆಗ್ಬೇಕು ಅಂದ್ರೆ, ಆ ಕುದಿಯೋ ಬಿಂದು ತಗೊಂಡೋಗ್ಬೇಕಂದ್ರೆ ಪ್ರಶ್ನೆ ಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.